ಯಾವ ಚರ್ಚೆ ಯಾವ ಅವತ್ತು ಚರ್ಚೆ ಆಗತ್ತಿನ ಉತ್ತರ ನೋಡಿ ಸರ್, ಈಗ ಸೇಮ್ ಪ್ಯಾಟರ್ನ್ ಸಿನಿಮಾಗಳು ಮಾಡಿದೆ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್. ನಿಮಗೆ ಗೊತ್ತು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಈ ಥರ ಎಲಿಮೆಂಟ್ಸ್ಗಳು ಇಟ್ಕೊಂಡ್ರೆ ಒಂದಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ. ಆಮೇಲೆ ಜನ ಈ ಥರ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ನಾವು ಸೇಮ್ ಪ್ಯಾಟರ್ನ್ ಮಾಡ್ತಾಯಿದ್ರೆ ಕನ್ನಡ ಇಂಡಸ್ಟ್ರಿ ಒಂಥರ ಯು ಹ್ಯಾವ್ ಟು ಚೇಂಜ್ ದ ಪ್ಯಾಟರ್ನ್. ಸೊ ಒಂದು ಇನಿಷಿಯೇಟ್ ತೊಗೊಂಡಿದ್ದೀವಿ. ಸೊ ಅದು ಅಷ್ಟು ವಲ್ಗರ್ ಆಗಲಿಲ್ಲ, ಇದು ಇಲ್ಲ. ಈಗ ತಾವೆಲ್ಲರೂ ಸಿನಿಮಾ ನೋಡ್ದಲ್ಲ ಸರ್, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಸರ್? ನಾನು ನಿಮಗೆ ಕೇಳ್ತಾ ಇದ್ದೀನಿ, ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಅಥವಾ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ? ನೀವು ಈಗ ಅರ್ಥ ಆಗ್ತಿದ್ದೆ ನಿಮಗೆ? ನಾನು ನಿಮಗೆ ಕೇಳ್ತೀನಿ ಸರ್, ಪ್ಲೀಸ್ ಹೇಳಿ. ನಿಮಗೆ ಸೆನ್ಸಾರ್ ಬಗ್ಗೆ ನಾವೇ ಕ್ಲಾರಿಟಿ ಸೆನ್ಸಾರ್ ಅವರು ಇದೇ ದಂಧೆ ಮಾಡ್ತಾರಲ್ಲ ಸರ್. ಸೆನ್ಸರ್ ಅವರು ಇದೇ ಮೋಸ ಮಾಡ್ತಾರೆ ನಮ್ಮನ್ನೇ ಕೇಳಿದ್ದಾರೆ, ಅದು ನಿಮ್ಮಿಂದ ಬರೋದು. ಏನಕ್ಕೆ ನಾವೆಲ್ಲ ಹೊಸೊಬ್ರು ಸುಮ್ಮನೆ ಹಿಂಗೆ ನೋಡ್ಬಿಡ್ತಾರೆ ಸಿನಿಮಾ ಅಂತ ಕೊಟ್ಬಿಡ್ತಾರೆ. ಮೊದಲೇ ನಾವು ಕಷ್ಟಪಟ್ಟು ಏನೇನೋ ಮೇಲೆ ಕೆಳಗಡೆ ಮಾಡಿಬಿಟ್ಟು ಸಿನಿಮಾ ಮಾಡ್ತೀವಿ ಸರ್. ಹಂಗಾರೆ ನಿಮಗೂ ಕೂಡ ಸೆನ್ಸಾರ್ ಇಂದ ಸಿಕ್ಕಿರೋಂಥ ಸರ್ಟಿಫಿಕೇಟ್ ಬಗ್ಗೆ ಬೇಜಾರಿದೆಯಾ? ನಿಮಗೆ ನಾನು ಇನ್ನೆಲ್ಲೂ ಕೇಳ್ತಾ ಇದ್ದೀನಲ್ಲ, ಎಲ್ಲಿದೆ ಹೇಳಿ? ಎ ಸರ್ಟಿಫಿಕೇಟ್ ಅವ್ರು ನಮಗೆ ಕೊಡಬೇಕಾಗಿರೋದು ಯಾವ ಅಂಶಗಳು ಇದೆ ಹೇಳಿ, ಯಾವ ಡೈಲಾಗ್ಗಳು ಇದೆ ಹೇಳಿ, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಅದಕ್ಕೆ ನನಗೆ ಎಲ್ಲ ಕಡೆ ಪ್ರಚಾರಕ್ಕೆ ಹೋದಾಗ ಫ್ಯಾಮಿಲಿ ಸಮೇತ ಮಕ್ಕಳು ಸಮೇತ ಕೂತ್ಕೊಂಡು ನೋಡುವಂಥ ಒಂದು ಕ್ಲೀನ್ ಸಿನಿಮಾ ಇದೆ. ಆದರೆ ಇವರೆಲ್ಲ ಒಂದು ಸ್ವಲ್ಪ ರಾಜಕೀಯ ನಡೀತು ಅಲ್ಲಿ. ಬಟ್ ಏನು ಹೇಳೋಕ್ಕಾಗಲ್ಲ. ಅವತ್ತೇ ನಾನು ಹೇಳಿ ಬಂದೆ, ಪರವಾಗಿಲ್ಲ ಸರ್, ನೀವು ಹೇಗೆ ಕೊಟ್ಟಿದ್ದೀರಲ್ಲ ಅದನ್ನು ಗೆಲ್ಕೊಂಡು ಬರ್ತೀನಿ ಸರ್. ಹಂಗಾರೆ ನೀವೇ ರಾಜಕಾರಣಿ ಮಗ, ನಿಮಗೂ ರಾಜಕೀಯ ಆಗುತ್ತೆ ಸರ್. ಈಗ ಅರ್ಥ ಆಯ್ತಾ ಸರ್ ನಿಮಗೆ? ಏನು ಮಾಡೋಕ್ಕಾಗಲ್ಲ. ನಾವುಗಳು ಸ್ವಲ್ಪ ಕ್ರಮ ತಗೊಳ್ಳಿ. ಏನಕ್ಕೆ ನೀವು ಮಾಧ್ಯಮದವರು ನಿಮಗೆ ಅಷ್ಟೊಂದು ಶಕ್ತಿ ದೇವರು ಕೊಟ್ಟಿದ್ದಾರೆ, ನಾವುಗಳು ಕೊಟ್ಟಿದ್ದೀವಿ. ನಿಮಗೆ ಸ್ವಲ್ಪ ವಾಯ್ಸ್ ರೇಸ್ ಮಾಡಿ, ನಾವೆಲ್ಲ ನಿಮ್ಮ ಪರ ನಿಂತ್ಕೊಂಡು. ಇನ್ನು ಯಾವೊಂದು ಕಲಾವಿದನಿಗೂ ಇನ್ನು ಯಾವೊಂದು ಸಿನಿಮಾಗೂ ಹೊಸೊಬ್ಬರಿಗೆ ಅನ್ಯಾಯ ಆಗ್ತದೆ. ಜೊತೆಲಿ ಇಬ್ಬರು ಸೂಪರ್ ಸ್ಟಾರ್ಗಳು ನೆನೆಸ್ಕೊಂಡ್ರಿ, ಒಂದು ಅಪ್ಪು ಸರ್, ದರ್ಶನ್ ಸರ್. ಇಡೀ ಸಿನಿಮಾ ಸರ್ ಏನಕ್ಕೆ ಅವ್ರ ಬ್ಲೆಸ್ಸಿಂಗ್ ಇಲ್ಲದೆ ನಾನು ಇವತ್ತು ಏನೂ ಇಲ್ಲ. ಅಪ್ಪು ಸರ್ದನ್ನು ನಾನು ಚೈಲ್ಡ್ಹುಡ್ ನೆನೆಸ್ಕೊಂಡ್ರೆ ಅವ್ರದ್ದು ಬಿಟ್ಟರೆ ಮೆಮೊರೀಸ್ ಬಿಟ್ಟರೆ ನನಗೆ ಯಾವ ಮೆಮೊರೀಸು ಇಲ್ಲ. ಹಂಗೆ ನೋಡೋಕೆ ಹೋದ್ರೆ ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು ನನಗೆ, ತುಂಬ ಹೇಳ್ಕೊಟ್ರು ನನಗೆ. ಅದು ಹಾಗೆ ನಾನು ಯಾವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಲಿಟ್ಟೆ, ಫಸ್ಟ್ ಹೆಜ್ಜೆ ಇಟ್ಟಾಗ ನನಗೆ ಯಾರೂ ಸಾಥ್ ಕೊಟ್ಟಿಲ್ಲ. ತಮ್ಮೆಲ್ಲರಿಗೂ ಗೊತ್ತು ಹಾಗೆ ನನ್ನ ಅಣ್ಣನೇ ದರ್ಶನ್ ಅವರೇ ನನಗೆ ನಿಂತಿದ್ದು ಒಂದು ಅಣ್ಣನಾಗಿ ಬೆನ್ನ ಹಿಂದೆ. ಸೊ ಯಾವತ್ತೂ ನಾನು ನೆನೆಸ್ಕೊಳ್ತೀನಿ, ನಾನು ಯಾವತ್ತೂ ಅವ್ರು ಬಿಟ್ಕೊಳಕ್ಕೆ ಮಾತು ಬರ್ತೀನಿ ಸರ್. ಈಗ ಈ ಸಿನಿಮಾ ಎಲ್ಲರ ಮನಸ್ಸನ್ನು ಗೆದ್ದಿದೆ. ಪಾರ್ಟ್ 2 ಏನಾದರೂ ಸಂಭವ ಇದೆಯಾ ಬರುವಂತ? ಈಗ ಮುಂದೆ ಏನಾಗ್ಬೋದು ಅನ್ನೋ ನಿರೀಕ್ಷೆ ಇದೆ ಈಗ. ಅದಕ್ಕೋಸ್ಕರ ಈಗ ಆಗೋಯ್ತಲ್ಲ ಸಿನಿಮಾ, ಕ್ಲೈಮ್ಯಾಕ್ಸ್ ಕನ್ಕ್ಲೂಡ್ ಮಾಡ್ಬಿಟ್ವಲ್ಲ. ಅಲ್ಲ ಸರ್, ಮದುವೆ ಆಗೋದು ಮುಂದೆ ಏನಾದರೂ ಇದೆಯಾ? ಅದು ಬ್ಲಡ್ ಇಲ್ಲ ನೆಕ್ಸ್ಟ್ ಗೊತ್ತಿಲ್ಲ ಸರ್, ನೋಡೋಣ. ಸದ್ಯಕ್ಕೆ ಕಳ್ಬಿಟ್ಟಿದ್ದೀವಿ. ಜನ ಹೇಗೆ ಸ್ವೀಕರಿಸ್ತಾರೆ, ಯಾವ ರೀತಿ ನಮ್ಮನ್ನು ಗೆಲ್ಲಿಸ್ತಾರೆ ಅದು ನೋಡೋಣ ಸರ್. ನಿಮಗೆ ಐಡಿಯಾ ಇಲ್ಲ, ನೀವು ಹೇಳಿದ್ರಲ್ಲ, ಈಗ ಡಿಸ್ಕಸ್ ಮಾಡ್ತೀವಿ ನಾವು. ಜೈ ಸರ್, ಈಗ ಪ್ರೀತಿಯ ಬೇರೆ ಬೇರೆ ಮಜಲುಗಳನ್ನು, ಆಯಾಮಗಳನ್ನು ನಿಮ್ಮ ಪಾತ್ರದ ಮುಖಾಂತರ ಹೇಳಿದ್ವಿ. ನಿಮಗೆ ಪ್ರೀತಿ ಅಂದರೆ ಏನು ಅಂತ ಕೇಳಿದ್ರೆ? ಅದೇ ಸರ್, ಮಲಂಗ್ ಅವ್ರು ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಪ್ರೀತಿ ಅಂದರೆ ಅಲ್ಲಿ ನೋವು ಇರುತ್ತೆ, ಖುಷಿನೂ ಇರುತ್ತೆ, ದುಃಖನೂ ಇರುತ್ತೆ, ಸ್ಯಾಕ್ರಿಫೈಸು ಇರುತ್ತೆ ಅಂತ ಹೇಳಿ. ಇವತ್ತಿನ ಜನ್ರೇಷನ್ ಲವ್ವಲ್ಲಿ ಯಾವ ರೀತಿಯಲ್ಲಿ ಹ್ಯಾಮತ್ತಿದ್ದಾರೆ, ಯಾವ ಭ್ರಮೆದಲ್ಲಿದ್ದಾರೆ, ಅವ್ರುಗಳಿಗೆ ಸ್ವಲ್ಪ ಈ ಥರ ಒಂದು ಲವ್ ಸ್ಟೋರಿ ತೋರಿಸೋಣ ಅಂತೇಳಿ ನಾವು ಈ ಥರ ಸಿನಿಮಾ ಮಾಡಿ. ಆಮೇಲೆ ಯಾರಿಗೆ ಸಿಗಬೇಕು ಅನ್ನೋದು, ಯಾರು ಕಳ್ಕೊತಾರೆ ಅನ್ನೋದು, ಯಾರಿಗೆ ಸಿಗಬೇಕು ಅನ್ನೋದು ಸ್ವಲ್ಪ ಮೆಚುರಿಟಿ ಇಟ್ಕೊಳ್ಬೇಕು ಜೀವನದ ಡಿಸಿಷನ್ಗಳಲ್ಲಿ. ಹೇಗೆಂದರೆ ಒಂಚೂರು ಮೇಲೆ ಕಡೆ ಆಯಿತು ಅಂದರೆ ಪಾಪ ಅವ್ರ ಜೀವನ ಅವ್ರು ಸರ್ವನಾಶ ಮಾಡ್ಕೊಳ್ತಾರೆ. ಅದಕ್ಕೆ ನಾವು ಈ ಸಿನಿಮಾ ಮಾಡ್ತೀವಿ.